ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿನ್ನೆ ಹೇಳಿದ್ದೆ ಜಿಯೋ ಕಾಲರ್ ಟ್ಯೂನ್ ಮುಖಾಂತರ ಯಾವ ರೀತಿ ಜಿಯೋ ಆ್ಯಪ್ ಮುಖಾಂತರ ಯಾವ ರೀತಿ ಇದನ್ನು ಮಾಡೋದು ಕಾಲರ್ ಟ್ಯೂನ್ ಆ್ಯಕ್ಟಿವೇಟ್ ಅಂತ. ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ಹೆಸರು ಚಂದ್ರೇಶ್ ಅಂತ. ದಯವಿಟ್ಟು ಎಲ್ಲರೂ ವಿಡಿಯೋ ನೋಡೋಕ್ಕಿಂತ ಮುಂಚೆ ವಿಡಿಯೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ ದಯವಿಟ್ಟು ಪ್ಲೀಸ್. ಓಕೆ, ರಿಕ್ವೆಸ್ಟ್ ಮಾಡ್ತಾ ಈಗ ತೋರಿಸ್ತೀನಿ ಬನ್ನಿ. ಮೈ ಜಿಯೋ ಆ್ಯಪ್ ಮುಖಾಂತರ ಯಾವ ರೀತಿ ಸಾಂಗ್ ಚೇಂಜ್ ಮಾಡ್ಬೋದು, ಆಗ ಸಾಂಗನ್ನು ಹಾಕೊಬೋದು ಅಂತ. ಇದು ಫುಲ್ ಫ್ರೀ ಆಗಿರುತ್ತೆ, ನೋಡೋಣ ಬನ್ನಿ. ಹಾಗೆ ಇನ್ನೊಂದು ಮಾಹಿತಿ ಏನಂದರೆ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನನಗೆ ಬರೀ 2 ದಿನ ಆಯಿತು ನಾನು ಇದು ಸ್ಟಾರ್ಟ್ ಮಾಡಿ. ಈಗಾಗಲೇ 10 ಜನ ಲೈಕ್ ಮಾಡಿದ್ದಾರೆ. ಎಲ್ರಿಗೂ ಕೂಡ ಥ್ಯಾಂಕ್ಸ್, ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಮಿಲಿಯನ್ ಗಂಟಲೆ ನನಗೆ ಲೈಕ್, ಸಪೋರ್ಟು ಹಾಗೂ ಸಬ್ಸ್ಕ್ರೈಬ್ ಬೇಕು. ದಯವಿಟ್ಟು ಪ್ಲೀಸ್ ಒಂದು 15 ದಿನದೊಳಗಡೆ ಒಂದು 100 ಸಬ್ಸ್ಕ್ರೈಬರ್ ಟ್ರೈ ಮಾಡ್ತಾಯಿದ್ದೀನಿ. ದಯವಿಟ್ಟು ಅದೆಲ್ಲ ನಿಮ್ಮ ಕಡೆಯಿಂದ ಸಾಧ್ಯ ಆಗಲಿ. ಓಕೆ, ಈಗ ಬನ್ನಿ ತೋರಿಸ್ತೀನಿ. ಎಲ್ಲೈತೆ ನೋಡಿ, ಅದು ಜಿಯೋ ಕಾಲರ್ ಟ್ಯೂನ್ ಮುಖಾಂತರ ಯಾವ ರೀತಿ ಆಡಿಯೋ ಅಂದರೆ ಇದನ್ನು ಮಾಡೋದು ಅಂತ ಇದು ಕೂಡ ಈಸಿ ರೀ. ಎಷ್ಟೇ ಇದರಲ್ಲಿ ನಮಗೆ ಬೇಕಾದಂಥ ಸಾಂಗ್ಸ್ಗಳನ್ನ ಸರ್ಚ್ ಮಾಡಿಬಿಟ್ಟು ಈ ರೀತಿ ಅದರಲ್ಲಿ ಯಾವ ರೀತಿ ಇದು ಅಂದರೆ ಸಾಂಗಲ್ ಅಪ್ಲಿಕೇಶನ್ ಮುಖಾಂತರ ಯಾವ ರೀತಿ ಮಾಡಿದ್ವೋ ಹಾಗೆ ಜಿಯೋ ಆ್ಯಪ್ ಮುಖಾಂತರನೂ ಕೂಡ ಮಾಡ್ಕೊಬೋದು. ಓಕೆನಾ? ತುಂಬ ಈಸಿ ಇದೆ. ಫ್ರೀ ಸಾಂಗ್ ಇವೆಲ್ಲ ಫ್ರೀ ಸಾಂಗಾಗಿ ಆ್ಯಕ್ಟಿವೇಟ್ ಮಾಡ್ಬೋದು. ಆದರೆ ಒಂದು ಫ್ರೀ ಸಾಂಗ್ ಆ್ಯಕ್ಟಿವೇಟ್ ಆದ ಮೇಲೆ ಅದು 30 ದಿನ ತನಕ ಅದೇ ಸಾಂಗ್ ಇರಬೇಕು. ಅಥವಾ ಮುಂದೆ ಯಾವುದಾದ್ರೂ ಸಾಂಗ್ ನನಗೆ ಇಷ್ಟ ಆಯ್ತಪ್ಪ ಅಂದರೆ ಅದನ್ನು ಕೂಡ ಹಾಕ್ಕೊಬೋದು. ಆದರೆ ಅವಕ್ಕೆಲ್ಲ ಅಮೌಂಟ್ ಕಟ್ಟಬೇಕಾಗುತ್ತೆ. ಓಕೆನಾ? ಬನ್ನಿ ಅದ್ರ ಬಗ್ಗೆನ ತೋರಿಸ್ತೀನಿ ಯಾವ ರೀತಿ ಅಂತ. ದಯವಿಟ್ಟು ಈ ರೀತಿ ಅಮೌಂಟ್ ಕಟ್ಟಬೇಕಾಗುತ್ತೆ. ನೋಡಿ, ನನಗಾಗಲೇ ನಿನ್ನೆ ಹೇಳಿದ್ನಲ್ಲ ಒಂದು ಸಾಂಗಲ್ಲಿ ಇದ್ದೀನಿ ಅಂತ. ನೋಡಿ, ಈ ರೀತಿ ಆ ಅಮೌಂಟ್ ಕಟ್ಬಿಟ್ಟು ನಾವು ಇದನ್ನು ತೊಗೊಬೋದು. ಹೌದಾ? ನೋಡಿ, 11 ದಿನಕ್ಕೆ ಓಕೆ, 1 ದಿನಕ್ಕೆ 11 ರೂಪಾಯಿ. ಹಾಗೆ ಓಕೆ ಸಾರಿ 1 ತಿಂಗಳಿಗೆ 11 ರೂಪಾಯಿ. ಹಾಗೆ ಇದು 29 ರೂಪಾಯಿ. ಇದು 24 ಡೇಸ್, ಒಂದು ತಿಂಗಳು ಅಂತ. ಈ ರೀತಿ ಸಾಂಗ್ ಅಮೌಂಟ್ ಕಟ್ಟಿ ಕೂಡ ಸಾಂಗ್ಗಳನ್ನ ತೊಗೊಬೋದು. ಆದರೆ ಇದೆಲ್ಲ ಬೇಡ, ನಮಗೆ ಫ್ರೀಯಾಗಿ ಸಾಂಗ್ ಬೇಕು ಅಂದರೆ ಅದು ಒಂದು ಸತಿ ಮಾತ್ರ ಸಾಂಗ್ ಫ್ರೀಯಾಗಿ ಬರುತ್ತೆ. ಅದು 30 ದಿನಗಳ ಕಾಲನೂ ಇರುತ್ತೆ. ಅದೇ ಸಾಂಗನ್ನೇ ನೀವು ಯೂಸ್ ಮಾಡ್ಕೊಬೋದು. ಚೆನ್ನಾಗಿರ್ತವೆ ಸಾಂಗ್ಗಳು. ಜಿಯೋ ಕಾಲರ್ ಟ್ಯೂನ್ ಮುಖಾಂತರ ನಾನು ಮಾಡ್ಬೋದು, ಅಥವಾ ಜಿಯೋ ಆ್ಯಪ್ ಮುಖಾಂತರನೂ ಮೈ ಜಿಯೋ ಆ್ಯಪಲ್ಲೂ ಕೂಡ ಮಾಡ್ಕೊಬೋದು. ನಿನ್ನೆ ನಾನು ಜಿಯೋ ಕಾಲರ್ ಟ್ಯೂನ್ ಮುಖಾಂತರ ಯಾವ ರೀತಿ ತೋರಿಸಿದ್ನಲ್ಲ, ಬಹುಶಃ ಯಾರು ನೋಡಲಿಲ್ಲ ಅಂದರೆ ನಿನ್ನೆ ವಿಡಿಯೋಕ್ಕೆ ಹೋಗಿ ನೋಡಿ. ಖಂಡಿತವಾಗಲೂ ಮೈ ಜಿಯೋ ಆ್ಯಪ್ ಅಥವಾ ಜಿಯೋ ಕಾಲರ್ ಟ್ಯೂನ್ ಮುಖಾಂತರ ಎರಡೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಮುಂದೆ ಇದೇ ರೀತಿ ಮೋಟಿವೇಶನ್ ನಿಮ್ಮ ಕಡೆಯಿಂದ ಸಿಗಲಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಜಕ್ಕೂ ನನಗೆ ಖುಷಿ ಆಗ್ತಾಯಿದೆ. ಇವತ್ತು ಒಂದು ದಿನಕ್ಕೆ 10 ಜನ ಅದು ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ಕೇಳಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಓಕೆ, ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿ, ಒಂದು ಬೆಳೆಸಿ ದಯವಿಟ್ಟು. ನನಗೆ ತುಂಬ ಖುಷಿ ಆಯಿತು. ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಏನಾರ ಕ್ವಶನ್ಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಆದಷ್ಟು ಕಮೆಂಟ್ ಕನ್ನಡದಲ್ಲಿರಲಿ ದಯವಿಟ್ಟು ಪ್ಲೀಸ್. ಇದೊಂದು ರಿಕ್ವೆಸ್ಟ್, ಏಕೆಂದರೆ ನಾವು ಕನ್ನಡಿಗರಾಗಿ ಕನ್ನಡದಲ್ಲಿ ಕಮೆಂಟ್ ಮಾಡೋಣ. ಪ್ಲೀಸ್ ಕನ್ನಡದಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಆಲ್ ಕರ್ನಾಟಕ. ಥ್ಯಾಂಕ್ಸ್ ಫ್ರೆಂಡ್ಸ್.